ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೇಚರ್ ಅನ್ನೋದು ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡುತ್ತೆ ಅಲ್ವಾ? ಯಾವುದೇ ಆಗಲಿ ಕಣ್ಣಿಗೆ ನೋಡಿದ ತಕ್ಷಣ ಒಂಥರ ಖುಷಿ ಅನ್ನಿಸ್ಬೇಕು. ಆ ರೀತಿ ಖುಷಿ ಕೊಡೋದು ಅಂದರೆ ಈ ಹಸಿರು. ನಾವೊಂದು ಗಿಡ ಆಗಲಿ ಮರ ಆಗಲಿ ಇದನ್ನೆಲ್ಲ ನೋಡಿದ ತಕ್ಷಣ ಏನೋ ಒಂಥರ ಅದ್ರ ಮೇಲೆ ಒಂದು ರೀತಿ ಒಳ್ಳೆ ರೀತಿ ಭಾವನೆ ಬರುತ್ತೆ. ಅದನ್ನು ನೋಡ್ತಾ ನೋಡ್ತಾ ಮನಸ್ಸು ಕೂಡ ಏನೋ ಅಗ್ರ ಅನಿಸುತ್ತೆ, ಆ ರೀತಿ ಇರುತ್ತೆ. ಸೊ ಆದಷ್ಟು ನಾವು ನೇಚರ್ಗೆ ಕನೆಕ್ಟ್ ಆಗಬೇಕು. ಏನಿಲ್ಲ, ಜಸ್ಟ್ ಕೂತ್ಕೋತೀವಿ, ಒಂದು ಗಿಡ ಆಗಲಿ ಅಥವಾ ಮರ ಆಗಲಿ ನೋಡಿದ್ರೆ ತುಂಬ ಪ್ರೀತಿ ಭಾವದಿಂದ ಅದನ್ನು ನೋಡಬೇಕು. ಅದ್ರ ಜೊತೆ ಆದಷ್ಟು ನಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ನೋಡ್ತಾ ಇರಿ, ನೀವೊಂದು ಮರ ಆಗಲಿ ಅಥವಾ ಗಿಡ ಆಗಲಿ ಅದತ್ರ ಕೂತ್ಕೊಂಡು ಏನಾದರೂ ನಿಮ್ಮದು, ನೀವು ಹತ್ರನೇ ಹೋಗ್ಬೇಕಂತಲ್ಲ, ದೂರದಿಂದನೂ ಅಷ್ಟೇ, ಬಟ್ ದೃಷ್ಟಿ ಇಟ್ಟು ನೋಡಿ ಅದ್ರ ಹತ್ರ ಏನಾದರೂ ಮನಸ್ಸಿಗೆ ನೋವು ಅನಿಸಿದರೆ ನೀವು ನಿಮ್ಮಷ್ಟಕ್ಕೆ ನೀವು ಶೇರ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿಲ್ದಂಗೆ ಅದು ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ದಿನೇ ದಿನೇ ಬೆಳೀತಾ ಹೋಗುತ್ತೆ, ಆ ರೀತಿ ಇರುತ್ತೆ. ಗಿಡ ಆದರೂ ಅಷ್ಟೇ, ನೀವು ಅದನ್ನು ತುಂಬ ಪ್ರೀತಿಯಿಂದ ನೀರಾಕಿ ಪೋಷಿಸಿ ಜೊತೆಯಲ್ಲಿ ಅದನ್ನು ಆವಾಗವಾಗ ಮುಟ್ಟೋದು ಅಥವಾ ಅದಕ್ಕೊಂದು ಮುತ್ತು ಕೊಡೋದು ಅಥವಾ ಐ ಲವ್ ಯು ಹೇಳೋದು, ಈ ಥರ ಮಾಡಿದಷ್ಟು ಆ ಗಿಡನೂ ಅಷ್ಟೇ ಎಷ್ಟು ಫ್ರೆಶ್ಶಾಗಿ ಬೆಳೀತಾ ಹೋಗುತ್ತೆ ಅಂದರೆ ನೋಡಿದ ತಕ್ಷಣ ಅದೊಂಥರ ಪುಟ್ಟ ಮಗು ರೀತಿ ನಮಗೆ ಕಾಣಿಸುತ್ತೆ. ನಾನು ಕೂಡ ಪ್ರತಿದಿನ ಹಾಗೆ ಮಾಡೋದು. ಯಾವುದಾದ್ರೂ ಗಿಡಗಳಂದರೆ ಆಲ್ಮೋಸ್ಟ್ ಎಲ್ಲ ತುಂಬ ಇಷ್ಟನೇ ಆಗುತ್ತೆ. ಕೆಲವೊಂದಷ್ಟು ಇನ್ನೂ ಸಣ್ಣ ಪುಟ್ಟ ಗಿಡಗಳು ಅಂದರೆ ಈಗ ಆಗ್ತಾನೆ ಚಿಗುರೊಡಿತಿರೋದು ಯಾವುದಾದ್ರೂ ಓಕೆ, ಅದನ್ನು ನೋಡಿದಾಗ ಒಂಥರ ತುಂಬ ಪ್ರೀತಿಯಿಂದ ಮಗು ರೀತಿ ಮಾತಾಡಿಸ್ತೀನಿ. ಅವಾಗೇನೋ ಒಂಥರ ಅದು ನನಗೆ ಕನೆಕ್ಟ್ ಆಗಿದೆ ಅನ್ನೋ ರೀತಿ ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ಈ ಥರ ಸಣ್ಣ ಪುಟ್ಟ ಒಂದು ಯಾವುದಾದ್ರೂ ಒಂದು ಒಳ್ಳೆ ರೀತಿಯ ಹ್ಯಾಬಿಟ್ನ ನಮ್ಮ ಲೈಫಲ್ಲಿ ಒಂದು ಅಳವಡಿಸ್ಕೊಂಡು ಬರ್ತಾ ಹೋಗ್ತಿದ್ರೆ ನಮಗೇ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸಲ್ಲಿ ಕೆಲವೊಂದಷ್ಟು ಒಳ್ಳೆ ರೀತಿಯ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಅದರ ಜೊತೆಗೆ ಬದಲಾವಣೆಗಳು ಕೂಡ ಆಗುತ್ತೆ. ಅದೇ ರೀತಿ ಈಗ ಹೇಳ್ಬೇಕಂದ್ರೆ ನಾವು ಮನುಷ್ಯರ ಜೊತೆ ಮಾತಾಡ್ತೀವಲ್ವ, ಈಗ ಸ್ನೇಹಿತರಾಗಲಿ ಅಥವಾ ರಿಲೇಷನ್ ಆಗಲಿ ಯಾರ ಹತ್ರನಾದರೂ ಅಷ್ಟೇ ಮಾತಾಡ್ತೀವಿ. ಎಷ್ಟೋ ಕೆಲವೊಂದಷ್ಟು ಎಕ್ಸ್ಪೆಕ್ಟೇಷನ್ಸು ಏನೋ ಒಂದು ಇಟ್ಕೊಳ್ಳೋದು, ಮಾತಾಡೋದು, ಅವ್ರು ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿಲ್ಲ ಅಂತ ನೊಂದ್ಕೊಳ್ಳೋದು, ಬೇಜಾರಾಗೋದು ಅಥವಾ ಕೋಪ, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಆದಷ್ಟು ಏನಂದರೆ ನಾನು ಜನಗಳ ಹತ್ರ ಇರೋಣ, ಮಾತಾಡೋದು ಅದು ಎಲ್ಲ ಓಕೆ, ಬಟ್ ಅದಕ್ಕೂ ಮೀರಿ ನಾವು ನೇಚರ್ ಜೊತೆ ಕನೆಕ್ಟ್ ಆದ್ವಿ ಅಂದ್ಕೊಂಡ್ರೆ ನಮಗೆ ಗೊತ್ತಿಲ್ಲದಂಗೆ ಒಂದು ರೀತಿ ಬದಲಾವಣೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ರೀತಿಯ ಒಂಥರ ಸಂತೋಷ ಕೊಡುತ್ತೆ ಮನಸ್ಸಿಗೆ. ಅದು ಹೇಳಲಿಕ್ಕಾಗಲ್ಲ, ಅದು ನೇಚರ್ಗೆ ಕನೆಕ್ಟ್ ಆದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಆ ಇನ್ನರ್ ಫೀಲ್ ಯಾವ ರೀತಿ ಇರುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ನಾನು ಟಾಪಿಕ್ ಮಾತಾಡೋಕೆ ಹೊರಟಿರೋದು ಬಂದು ಯೂನಿವರ್ಸ್. ಸೊ ಯೂನಿವರ್ಸ್ಗೆ ಆಲ್ಮೋಸ್ಟ್ ಯೂನಿವರ್ಸು ನಾನು 2-3 ಲಾಕ್ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ಯೂನಿವರ್ಸ್ ಅನ್ನೋದು ನಮಗೆ ಗೊತ್ತಿಲ್ಲದಿರೋಂಥ ಒಂದು ಅಗಾಧವಾದಂಥ ಒಂದು ರೀತಿ ಶಕ್ತಿ ಅದು. ಸೊ ಅದಕ್ಕೆ ಯಾರು ಕನೆಕ್ಟ್ ಆಗ್ತಾರೆ, ಅದನ್ನು ಯಾರು ತುಂಬ ಬಿಲೀವ್ ಮಾಡ್ತಾರೆ, ಆ ಲೈಫಲ್ಲಿ ಗೊತ್ತಿಲ್ಲದಂಗೆ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಆಗಲಿ, ಮಿರಾಕಲ್ಸ್ ಆಗಲಿ, ಮ್ಯಾಜಿಕ್ ಆಗಲಿ ನಡೀತಾ ಹೋಗುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ನಾನು 369 ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಲಾಗ್ ಮಾಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಸುಮಾರು ಜನ ನನಗೆ ಕಮೆಂಟ್ ಹಾಕಿದರು. ಸೊ 369 ಯಾವ ರೀತಿ ಫಾಲೋ ಅಪ್ ಮಾಡೋದು, ಯಾವ ರೀತಿ ಬರೀಬೇಕಂತ ಕೆಲವೊಂದಷ್ಟು ಜನಗಳಿಗೆ ಕನ್ಫ್ಯೂಸ್ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಈಸಿ ವೇನಲ್ಲಿ 369 ಅಂದರೆ ಏನು, ಅದನ್ನು ಯಾವ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂದ್ಬಿಟ್ಟು ಈ ಒಂದು ಲಾಗ್ನ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಡೀಪಾಗಿ ಗೊತ್ತಿಲ್ಲ, ಬಟ್ ನನ್ನ ಲೈಫಲ್ಲಿ ನಾನು ಕೆಲವೊಂದಷ್ಟು ಹೇಳ್ದಂಗೆ ಒಂದು 5ರಿಂದ 6 ಸಲ ಮ್ಯಾನಿಫೆಸ್ಟೇಷನ್ ನಾನು 369 ಫಾಲೋ ಅಪ್ ಮಾಡಿದ್ದೀನಿ. ಸೊ ಇದರಿಂದ ನನಗೆ ಸುಮಾರು ಬೆನಿಫಿಟ್ ಕೊಟ್ಟಿದೆ. ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ 100% ಅದೇ ರೀತಿಯೇ ನನಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆ ಉದ್ದೇಶದಿಂದ ನಾನು ಇದನ್ನು ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಈ ವ್ಲಾಗ್ನ ಮಾಡ್ತಾ ಇರೋದು. ಏನಂದರೆ ನಮ್ಗೆ ಗೊತ್ತಿಲ್ದಲ್ಲ ಯಾವುದೋ ಒಂದು ಒಳ್ಳೆ ರೀತಿ, ಅದು ಯಾವುದೋ ಒಂದು ಒಳ್ಳೆ ವೇನಲ್ಲಿ ಏನಾದರೂ ಒಂದು ಮಾಡಿದ್ವಿ ಅಂದರೆ ಒಂದಷ್ಟು ಜನಗಳ ಹತ್ರ ಹಂಚ್ಕೋಬೇಕು. ಯಾಕಂದರೆ ಕೆಲವ್ಗೆ ಮೈಂಡೆಲ್ಲ ಸ್ವಲ್ಪ ಬ್ಲಾಕ್ ಆಗಿರುತ್ತೆ. ಈಗ ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿನಲ್ಲಿರ್ತಾರೆ. ಯಾವ ರೀತಿ ಅದರಿಂದ ಆಚೆ ಬರೋದು, ಯಾವ ರೀತಿ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಇರುತ್ತೆ. ಅದರ ಜೊತೆಗೆ ಏನು ಮಾಡಿದ್ರೆ ಸರಿ ಹೋಗ್ಬೇಕಂತ ಮೈಂಡು ಓಡೋದೇ ಇಲ್ಲ. ಅಂಥವ್ರಿಗೆ ಅಟ್ಲೀಸ್ಟು ನಾನೇನು ಮಾಡಿ ನನಗೊಂದಷ್ಟು ಒಂದು ಒಳ್ಳೆ ರೀತಿ ಬೆನಿಫಿಟ್ ಸಿಕ್ಕಿದೆ, ಅದರಿಂದ ನನಗೆ ಎಷ್ಟು ಉಪಯೋಗ ಆಗಿದೆ ಅದನ್ನು ಆದಷ್ಟು ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಒಂದು 2 ಜನಕ್ಕಾದರೂ ಹೆಲ್ಪ್ ಆಗುತ್ತೆ ಅಲ್ವಾ. ನೋಡಿದವರೆಲ್ಲ ಅದನ್ನು ಫಾಲೋ ಅಪ್ ಮಾಡಬೇಕಂತ ಏನಿಲ್ಲ. ಅಟ್ಲೀಸ್ಟ್ ನೋಡೋದ್ರಲ್ಲಿ ಒಂದು 100 ಜನದಲ್ಲಿ ಒಂದು 2-3 ಜನ ಆದರೂ ಮಾಡಿ ಅವ್ರಿಗೊಂದು ಒಳ್ಳೆ ರಿಸಲ್ಟ್ ಕೊಡ್ತು, ಅವರು ಸಂತೋಷವಾಗಿದ್ದಾರೆ ಅಂದರೆ ಅದೊಂಥರ ಖುಷಿ ಕೊಡೋ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ನಾನು 369 ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ.
ಎಲ್ಲದಕ್ಕಿಂತ ಮುಂಚೆ ಬಂದು ನಾವು ಮೇಯ್ನ್ ಬಂದು ಬರಿತಿರೋ ಒಂದು ಪೆನ್ನು. ಆ್ಯಕ್ಚುಲಿ ಅದನ್ನು ನಾವು ಮ್ಯಾಜಿಕಲ್ ಪೆನ್ ಅಂತ ನಾವು ಅಂದ್ಕೋಬೇಕು. ಆದಷ್ಟು ನಿಮ್ಮ 2 ಕೈಗಳ ಮಧ್ಯೆ ಆ ಪೆನ್ನ ಇಟ್ಕೊಂಡು, ಈ ಪೆನ್ನು ನಾನು ಏನೇನು ನನ್ನ ಲೈಫಲ್ಲಿ ಕೆಲವೊಂದಷ್ಟು ಏನೇನು ಒಳ್ಳೆಯದು ಒಳಿತು ಅಂತ ಬರಿತಾ ಹೋಗ್ತೀನಿ, ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀನಿ, ಅದೆಲ್ಲ ಸಕ್ಸಸ್ ಆಗೋ ರೀತಿ ಈ ಪೆನ್ ನನಗೆ ಹೆಲ್ಪ್ ಮಾಡುತ್ತೆ ಅಂತ ಮೊದಲನೇದಾಗಿ ಪೆನ್ಗೆ ನಮಸ್ಕಾರ ಮಾಡಿ, ನಂತರ ಬುಕ್ಕಿಗೆ ಮಾಡಿ. ನೀವು ಯೂನಿವರ್ಸು ಸಿಂಬಲ್ ಅಂದರೆ ಆಲ್ಮೋಸ್ಟು ನಾನು ಅಂದ್ಕೊಂಡಂಗೆ ಒಂದು ಒಳ್ಳೆ ರೀತಿಯ ಹಾರ್ಟ್ ಆಗ್ಬೋದು, ಅಥವಾ ನೇಚರ್ದು ಯಾವುದೋ ಫೋಟೋ ಆಗ್ಬೋದು, ಅಥವಾ ಬಟರ್ಫ್ಲೈ ಆಗ್ಬೋದು. ನಾನು ಬಂದು ಯೂನಿವರ್ಸ್ ಅನ್ನೋದು ನಮ್ಮ ಹಾರ್ಟ್ ಅಂದರೆ ನಮ್ಮ ಜೊತೆಯಲ್ಲೇ ಇರುತ್ತೆ ಅಲ್ವಾ. ಹೃದಯದ ಒಂದು ಭಾಗ ಅಂತಲೇ ಹೇಳ್ಬೋದು. ನಾನು ಪ್ರತಿ ಸಲ ಬರೀಬೇಕಾದ್ರೆ ಯೂನಿವರ್ಸ್ ಅಂತ ಬರೆದು ಮುಂದೆ ಅದ್ರ ಮೇಲೊಂದು ಹಾರ್ಟ್ ಶೇಪ್ ಬರಿತೀನಿ. ನಂತರ 369 ಅಲ್ವಾ ಇವತ್ತು ಮಾಡ್ತಿರೋದು. ಈ 36 ಮ್ಯಾನಿಫೆಸ್ಟೇಷನಲ್ಲಿ ಯಾವುದ್ರ ಬಗ್ಗೆ ಆದರೂ ಕೂಡ ನೀವು ಮಾಡ್ಬೋದು. ಯಾವುದಾದ್ರೂ ಓಕೆ, ಮನಿ ಅಥವಾ ರಿಲೇಷನ್ಶಿಪ್ ಅಥವಾ ಮಗು ಸಂಬಂಧಪಟ್ಟಿದ್ದು, ಆರೋಗ್ಯ, ಸಂಪತ್ತು, ಬಿಸ್ನೆಸ್, ಯಾವುದಾದ್ರೂ ಓಕೆ. ಇಂಥದ್ದೇ ಅಂತ ಏನಿಲ್ಲ. ಇಂಕೆ ಸಾಲ ಯಾವುದಾದ್ರೂ ಆಯಿತು, ಜಾಬಿಗೆ ಸಂಬಂಧಪಟ್ಟಿದ್ದು. ನೀವು ಯಾವುದರಲ್ಲಿ ತುಂಬ ಸ್ಟ್ರಕ್ ಆಗಿದ್ದೀರಾ, ಅದರಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ. ಏನು ಮಾಡಿದ್ರೂ ನಮಗೆ ಯಾವ ರೀತಿ ಅದರಿಂದ ಆಚೆ ಬರೋದು, ಯಾವ ರೀತಿ ಅದರಿಂದ ಒಂದು ಒಳ್ಳೆಯ ರಿಸಲ್ಟ್ ಬರಬೇಕು ಅನ್ನೋಂಥ ತುಂಬ ಸ್ಟ್ರಕ್ ಆಗಿರ್ತೀರಲ್ವ, ಮೈಂಡು ಓಡ್ತಾನೆ ಇರಲ್ಲ. ಅಂಥವ್ರಿಗೆ ಒಂದು ಬೆಸ್ಟು ಟೆಕ್ನಿಕ್ ಅಂದರೆ 369 ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಒಂದು ಟೈಮಲ್ಲಿ ಕೂಡ ಈಗ ಹಣಕ್ಕೆ ಸಂಬಂಧಪಟ್ಟಂಗೆ, ಹಣದಂತ ಅಲ್ಲ ಸುಮಾರು, ಬಟ್ ಹಣ ಅನ್ನೋ ವಿಚಾರದಲ್ಲಿ ತುಂಬ ಸ್ಟ್ರಕ್ ಆಗಿದೆ. ಬಟ್ ಯಾವ ರೀತಿ ಆಚೆ ಬರಬೇಕನ್ನೋ ಒಂದು ವೇನೇ ಇರಲಿಲ್ಲ. ಆಗಿನ ಟೈಮಲ್ಲೇ ನನ್ನ ಮೈಂಡಿಗೆ ಬಂದಿದ್ದೆ, ಈ 369 ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಸೀರಿಯಸ್ಲಿ ತುಂಬ ಒಳ್ಳೆ ಮನಸ್ಸಿಂದ ನೀವು ಯಾರ ಬಗ್ಗೆನೂ ಯಾವ ರೀತಿ ಏನು ಯೋಚನೆ ಮಾಡ್ದಲೇ ಪಾಸಿಟಿವ್ ಮೈಂಡಿಂದ ಇದನ್ನು ಮಾಡಿದ್ದೆ, ಅದರಲ್ಲಿ 100% ನಿಮಗೊಂದು ಗುಡ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಇದನ್ನು ಬಂದು ಮೇಯ್ನ್ ನಾವು ದಿನದಲ್ಲಿ 3 ಸಲ ಅಂದರೆ ಬೆಳಗ್ಗೆ 3 ಟೈಮ್ಸ್ ಬರೀಬೇಕು, ಮಧ್ಯಾಹ್ನ ಬಂದು 6 ಟೈಮ್ಸ್ ಬರೀಬೇಕು, ನಂತರ ಸಂಜೆ ಅಥವಾ ರಾತ್ರಿ ಯಾವಾಗಲಾದರೂ ಓಕೆ, ಆಗಿನ ಟೈಮಲ್ಲೂ ಅಷ್ಟೇ 9 ಟೈಮ್ಸ್ ಬರೀಬೇಕು. ಇದೇನು ಗೊತ್ತಾ, ಈ 369 ಅನ್ನೋದು ಒಂಥರ ಯೂನಿವರ್ಸ್ಗೆ ಕನೆಕ್ಟ್ ಆಗಿರೋ ನಂಬರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಂಬರ್ ಅನ್ನೋದು ನಮ್ಮ ಲೈಫಲ್ಲಿ ಪ್ರತಿಯೊಂದರಲ್ಲೂ ತುಂಬ ಇಂಪಾರ್ಟೆಂಟೇ ಆಗುತ್ತೆ. ಒಂದೊಂದು ನಂಬರಲ್ಲೂ ಒಂದೊಂದು ಒಳ್ಳೆ ಎನರ್ಜಿ ಕೂಡ ಇರುತ್ತೆ. ಈ 369 ಅನ್ನೋದು ಒಂದು ಒಳ್ಳೆ ಸ್ಪಿರಿಚುವಲ್ ಎನರ್ಜಿ ಕೊಡುವಂತಹ ನಂಬರು. ಯೂನಿವರ್ಸ್ಗೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಒಂದು ಟೈಮಿಂಗ್ಸ್ನ ನೀವು ಫಿಕ್ಸ್ ಮಾಡ್ಕೊಂಡು ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ ಮತ್ತು ಸಂಜೆ ಅಥವಾ ರಾತ್ರಿ 9 ಸಲ ಬರೀರಿ. ಹೇಗೆ ಟೈಮಿಂಗ್ಸ್ ಅನ್ನೋದು ಒಂದೇ ಏನು ಫಿಕ್ಸ್ ಮಾಡ್ಕೊಳ್ಳಿ ಅಂದರೆ ಆ ಟೈಮಲ್ಲಿರೋ ನಂಬರ್ ಕೂಡ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಆ ವೈಬ್ರೇಷನ್ನು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿಮಗೆ ಈ ಕೆಲಸಗಳೆಲ್ಲ ಮುಗಿಸಿ ಯಾವ ಟೈಮ್ ನಿಮಗೆ ಫಿಕ್ಸ್ ಆಗಿರುತ್ತೆ ಅಂಥ ಟೈಮು ಪ್ರತಿ ಬಾರಿ ಬರಿತಾ ಹೋಗಿ. ಇನ್ನೊಂದು ವಿಚಾರ ಅಂದರೆ, ನೀವೀಗ 369 ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತ ಅಂದಮೇಲೆ ಡೇ 1ಇಂದ ಮಿನಿಮಮ್ ನೀವು ಇದನ್ನು 21 to 45 ಡೇಸ್ ಅಂತೂ ಬರೀಲೇಬೇಕು. ಯಾವುದೇ ಕಾರಣಕ್ಕೂ ಒಂದಿನ ಕೂಡ ಮಿಸ್ ಮಾಡಲೇಬೇಡಿ. ಇನ್ ಕೇಸ್ ಏನಾದರೂ ಒಂದು ಎಮರ್ಜೆನ್ಸಿ ಬರೆಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಿರರ್ ಮುಂದೆ ನಿಂತ್ಕೊಂಡು ಬರೆಯೋ ರೀತಿಯಲ್ಲೇ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ಅದು ರಾತ್ರಿ 9 ಸಲ ನಿಂತ್ಕೊಂಡು ನಿಮ್ಮದು ಏನು ಒಂದು ವಿಶ್ ಇದೆ ಅದು ಫುಲ್ಫಿಲ್ ಆಗಿದೆ ಆಲ್ರೆಡಿ ಅಂದ್ಕೊಂಡು ಆ ರೀತಿಯೇ ಹೇಳ್ತಾ ಹೋಗ್ಬೋದು. ಆ ರೀತಿ ಇರುತ್ತೆ. ಆ್ಯಕ್ಚುಲಿ ನಾನು ಬಂದು ಇವತ್ತು ಹಣದ ಬಗ್ಗೆ, ಹಣ ಅಂತಲೇ ಅಲ್ಲ, ಯಾಕಂದರೆ ಈಗಿನ ರಿಯಾಲಿಟಿ ಹೇಳ್ಬೇಕಂದ್ರೆ ಎಲ್ರಿಗೂ 80% ಎಲ್ಲ ಹಣದ ಮೇಲೆ ನಿಂತ್ಬಿಟ್ಟಿದೆ. ಹಾಗಾಗಿ ಯಾರಾದರೂ ತುಂಬ ಸ್ಟ್ರಕ್ ಆಗಿದ್ದೀರಾ ಅಥವಾ ಯಾರೋ ಒಬ್ಬರಿಗೆ ಕೊಡಬೇಕು ದುಡ್ಡು, ಯಾವ ರೀತಿ ಅದರಿಂದ ಆಚೆ ಬೇಕು, ಅವ್ರಿಗೆ ಯಾವ ರೀತಿ ನಾನು ಅದು ಸಾಲನ ಕ್ಲಿಯರ್ ಮಾಡಬೇಕಂತ ಗೊತ್ತಿಲ್ಲದಲ್ಲೇ ಇರೋರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆ್ಯಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಇದನ್ನು ಸೆಕೆಂಡ್ ಟೈಮು, ಬೇಗನೆ ಸಕ್ಸಸ್ ಕೊಡ್ತು. ಅದಕ್ಕೋಸ್ಕರ ಅಷ್ಟೇ, ಏನಿಲ್ಲ, ಜಸ್ಟ್ ನೀವು ಇದರಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ನಾನು ನನ್ನ ಸ್ನೇಹಿತೆಗೆ ಅಂದರೆ ನೀವು ಯಾವ ಪರ್ಸನ್ಗೆ ಕೊಡಬೇಕು ಆ ಪರ್ಸನ್ನ ಹೆಸರು ಬರೆದುಬಿಟ್ಟು, ಫ್ರೆಂಡ್ಸು ಫ್ಯಾಮಿಲಿ ಯಾರಾದ್ರೂ ಓಕೆ, ಬಟ್ ಅವ್ರ ಹೆಸರು ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್, ನಾನು ಇಂಥವರಿಗೆ 2 ಲಕ್ಷ ಎಷ್ಟಾದರೂ ದುಡ್ಡು ಓಕೆ, ಇಷ್ಟು ಹಣವನ್ನು ಮರುಪಾವತಿ ಮಾಡಿದ್ದೇನೆ, ಥ್ಯಾಂಕ್ ಯು ಅಂತ ಈ ರೀತಿ ಮೈಂಡ್ಸೆಟ್ ಇಟ್ಕೊಬೇಕು. ಅಂದರೆ ಯಾವ ರೀತಿ ಅಂದರೆ, ಆಲ್ಮೋಸ್ಟ್ ನಿಮ್ಮ ಕೈಗೆ ಇಷ್ಟು ಹಣ ಬಂದಿದೆ, ನೀವು ಹಣನ ಮುಟ್ಟಿ ಫೀಲ್ ಮಾಡ್ತಾಯಿದ್ದೀರಾ, ಅದನ್ನು ತೆಗೆದು ಯಾರಿಗೆ ನೀವು ಸಾಲ ಅಂತ ಕೊಡ್ತಾಯಿದ್ದೀರಾ ಅವ್ರಿಗೆ ತುಂಬ ಖುಷಿಯಿಂದ ಕೊಡ್ತಾಯಿದ್ದೀರಾ, ಅವರು ಕೂಡ ನಿಮ್ಮಿಂದ ಖುಷಿಯಿಂದ ತಗೋತಾ ಇದ್ದಾರೆ. ಈ ಥರ ಕಣ್ಮುಚ್ಕೊಂಡು ಫೀಲ್ ಮಾಡ್ಕೊಂಡು ನಂತರ ಬರಿತಾ ಹೋಗ್ತಾ ಇರಬೇಕು. ಇದು ಬಂದು ಸಾಲದವ್ರಿಗೆ, ಯಾರು ಅದರಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂಥವ್ರು ಬೇಗ ಆಚೆ ಬರಬೇಕಂದ್ರೆ ಇದನ್ನು ಫಾಲೋ ಅಪ್ ಮಾಡಿ. ಇದನ್ನು ಆ್ಯಕ್ಚುಲಿ ಹೇಳ್ದಂಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ ಥರ
3 ಟೈಮ್ 6 ಟೈಮ್ 9 ಟೈಮ್ ಬರೀಬೇಕು. ಈಗ ಹಣದಂತನೇ ಅಲ್ಲ, ರಿಲೇಷನ್ಶಿಪ್ದು ಓಕೆ, ನಿಮಗೆ ಮದುವೆ ವಿಚಾರ ಆದರೂ ಓಕೆ. ಇವಾಗ ಮದುವೆ ಏನಾದರೂ ಸೆಟ್ ಆಗ್ತಿಲ್ಲ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಲೈಫಲ್ಲಿ ನನಗೊಂದೊಳ್ಳೆ ಸಂಗಾತಿಯನ್ನು ಕೊಟ್ಟಿದ್ದೀರಾ, ನಂಗೆ ಮದುವೆ ಆಗಿದೆ ಅಂತ ಈ ಥರ ಫೀಲ್ ಮಾಡಿ. ಅಥವಾ ಮಗು ಅನ್ನೋ ವಿಚಾರದಲ್ಲೂ ಅಷ್ಟೇ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನೀವು ನನಗೆ ಒಂದು ಆರೋಗ್ಯವಾದಂತಹ ಮಗುವಿಗೆ ನಾನು ಜನ್ಮ ನೀಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಅಂತ ಯಾವುದಾದ್ರೂ ಓಕೆ. ನಿಮಗೆ ತುಂಬ ಹತ್ತಿರವಾಗೋ ರೀತಿ ಆ ಭಾಷೆಯಲ್ಲಿ, ಆ ರೀತಿ ಮಾತಿನಲ್ಲಿ ತುಂಬ ಉದ್ದಕ್ಕೆ ಬರಿತಾ ಹೋಗ್ಬೇಡಿ. ಕೆಲವೊಂದಷ್ಟು ಸಣ್ಣ ಪುಟ್ಟ ಸೆಂಟೆನ್ಸಲ್ಲೇ ಬರೆದು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಪ್ರತಿ ಬಾರಿ ಬರಬೇಕಾದ್ರೆ ವಿಜುವಲೈಸೇಷನ್ ಮಾಡ್ತಾ ಹೋಗಿ. ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅಂತ ದಯವಿಟ್ಟು ಬರಿಬೇಡಿ. ಆಲ್ರೆಡಿ ಆಗಿದೆ ಅಂತ ಫೀಲ್ ಮಾಡಬೇಕು ನೀವು. ಈಗ ಹೇಗೆ ನಿಮ್ಮ ಮುಂದೆ ಯಾವುದೋ ಒಂದು ಸ್ವೀಟ್ ಇಟ್ಟರೆ ನೀವು ಅದನ್ನು ತಗೊಂಡು ಆ ಫ್ಲೇವರ್ನ ನೋಡಿ ಬಾಯಲ್ಲಿಟ್ಟು ತಿಂದು ಫೀಲ್ ಮಾಡ್ತೀರಾ ನೋಡಿ, ಆ ರೀತಿ ಯಾವುದೇ ಒಂದು ಡ್ರೀಮ್ ಆಗಲಿ ನೀವು ಅದನ್ನು ಫೀಲ್ ಮಾಡ್ತಾ ಇರ್ತೀವಿ. ಅಲ್ಲೇ ನಿಂತಿದ್ದೀರಾ, ಆ ವಸ್ತುನ ಮುಟ್ತಾ ಇದ್ದೀರಾ, ಅದು ಆಲ್ರೆಡಿ ಆಗಿದೆ. ಈ ಥರ ಆಲೋಚನೆಗಳನ್ನ ಮೈಂಡಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಬೇಕು ಪ್ರತಿ ಬಾರಿ. ಈಗ ಬರೆದಷ್ಟು ಅದು ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದಲೇ ಇರೋಂಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಫಿಕ್ಸ್ ಆಗುತ್ತೆ. ಆವಾಗ ತನ್ನಂತಾನೇ ನೀವು ಎಷ್ಟು ಬಿಲೀವಿಂದ ಮಾಡ್ತಾ ಹೋಗ್ತೀರಾ, ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಗುಡ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಆ್ಯಕ್ಚುಲಿ ಇದನ್ನು ಮಾಡಬೇಕಾದ್ರೆ ನಾನು ಪದೇ ಪದೇ ಹೇಳೋದು ಒಂದೇ ಒಂದು ವಿಚಾರ, ನೆಗೆಟಿವ್ ಮೈಂಡ್ಸೆಟ್ ಅಂತೂ ದಯವಿಟ್ಟು ಇಟ್ಕೊಳ್ಳೋಕ್ಕಂತೂ ಹೋಗಲೇಬೇಡಿ. ಆದಷ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಒಂದು ಡ್ರೀಮ್ಸ್ ಏನಿದೆ ಸದಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಯಾವ ರೀತಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಯಾವ ರೀತಿ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ಇನ್ನೂ ಚೆನ್ನಾಗಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ವಿಚಾರಗಳು, ಬೇರೆಯವ್ರ ಬಗ್ಗೆ ಅಂತೂ ದಯವಿಟ್ಟು ತಲೆಗೆ ಹಾಕ್ಕೊಳ್ಳೋದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ, ಒಳ್ಳೆ ಭಾವನೆಯಲ್ಲಿ ನೀವು ಮಾಡಿದ್ದೇ ಆದಲ್ಲಿ 100% ನಿಮಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಒಂದು ಒಳ್ಳೆ ಗುಡ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ಒಳ್ಳೆ ಮನಸ್ಸಲ್ಲೇ ಮಾಡಿ, ಪಾಸಿಟಿವ್ ಮೈಂಡಲ್ಲೇ ಇರಿ, ತುಂಬ ತಾಳ್ಮೆಯಿಂದ ಮಾಡ್ತಾ ಹೋಗಿ. ಬಟ್ ಬಿಡೋಕ್ಕಂತೂ ಹೋಗಬೇಡಿ. ಅದು ಸಕ್ಸಸ್ ಆಗೋ ತನಕ ಬರಿತಾನೇ ಹೋಗಿ. ಎಷ್ಟು ದಿನ ಆಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ಸದ್ಯ. ಯಾಕಂದರೆ ಅದು ಬರಿತಾ ನಿಮಗೆ ಗೊತ್ತಿಲ್ಲದಂಗೆ ನೀವು ಆದಷ್ಟು ಚೆನ್ನಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀರ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅದಕ್ಕೆ ಫಿಕ್ಸ್ ಆಗುತ್ತೆ. ತನ್ನಿಂತಾನೇ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ಲದಂಗೆ ಇದೆಲ್ಲ ಆಗ್ತಾ ಹೋಗುತ್ತೆ. ಯಾರ್ಯಾರು ಈ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡು ನಿಮ್ಮ ಡ್ರೀಮ್ಸ್ನ ಏನು ಬರಿತಾ ಹೋಗ್ತಿದ್ದೀರಾ ಅದೆಲ್ಲ ಯೂನಿವರ್ಸ್ ಕಡೆಯಿಂದ 100% ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಬ್ಲೆಸ್ ಮಾಡ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.